ಇಲ್ಲ ಅಟ್ಲೀಸ್ಟ್ ಸಂಸದರಾದರೂ ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರಾ? ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದರೂ ಇತ್ತಾ? ಇಲ್ಲ ಆ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದರೂ ನಿಮ್ಗೇನು ಸಮಸ್ಯೆ ಆಗಿತ್ತಾ? ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರಾ? ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಯಲ್ಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡರುಗಳನ್ನ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವನ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ಅವರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಬರುವಂಥ ಕೆಲಸವನ್ನು ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಈಗ ಬಿ ಜೆ ಪಿಯವರು ರಾಜವಂಶಸ್ತ್ರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ ರಾಜರ ವಂಶಸ್ಥರ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ನಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರ ಕೊಡುಗೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡಿದ್ವಿ. ನಲ್ವಾಡಿ ಕೃಷ್ಣರಾಜ ಒಡೆಯರವರು ಜನಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೊಳಿಸಿದಂಥ ಏಕೈಕ ಕೀರ್ತಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ನಮ್ಮ ಭಾಗದ ರಾಜಮನೆತನದ ನಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಸೇರಿದ್ದರು. ಕೃಷ್ಣರಾಜ KRS ಡ್ಯಾಮ್ ಕಟ್ಟಿದ್ದಂಥದ್ದು, ರಿಸರ್ವೇಷನ್ ಮೊಟ್ಟ ಮೊದಲಿಗೆ ತಂದಂಥ ಕೀರ್ತಿ ರಾಜರ ಮನೆತನಕ್ಕೆ ಸೇರಿದ್ದಂಥದ್ದು. ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂಥ ಒಂದು ಪಕ್ಷ, ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂಥ ಒಂದು ಪಕ್ಷ, ದಲಿತರ ವಿರುದ್ಧ ಇರುವಂಥ ಒಂದು ಪಕ್ಷ, ಬಡಸಾಮಾನ್ಯರ ವಿರುದ್ಧ ಇರುವಂಥ ಪಕ್ಷದಲ್ಲಿ ಅವರು ಅಭ್ಯರ್ಥಿಯಾಗಿರುವಂಥದ್ದು ನನಗಂತೂ ವೈಯಕ್ತಿಕವಾಗಿ ಬೇಜಾರಿದೆ. ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಅಪ್ರೋಚ್ ಮಾಡಿದರೆ 100ಕ್ಕೂ 100ರಷ್ಟು ನಾವು ಅವರಿಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆವು. ಇದು ಮಾನವೀಯ ಸಂದೇಶದ ಜನವಾಹಿನಿ.